ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಸಂಜೆ ಸಮಯ. ತಿರ್ಗಾ ವಾಕಿಂಗ್ ಹೊರಟಿದ್ದೇನೆ. ಒಮ್ಮೊಮ್ಮೆ ಅಪರೂಪಕ್ಕೆ ವಾಕಿಂಗ್ ಹೋಗೋದು ನಾನು. ಡೈಲಿ ಹೋಗಲ್ಲ. ಏನಾದ್ರು ಒಂದು ತೊಂದರೆ ತಾಪತ್ರೆ ಇದ್ದೇ ಇರುತ್ತಲ್ವ ನನ್ನದು. ಹಾಗೆ ಒಮ್ಮೊಮ್ಮೆ ತೀರಾನೇ ಬೋರ್ ಆದಾಗ, ತೀರಾನೇ ಕಿರಿಕಿರಿ ಅನಿಸಿದಾಗ ಹೀಗೆ ಎದ್ಕೊಂಡು ಹೋಗ್ಬಿಡ್ತೇನೆ ಲೇಔಟಲ್ಲಿ. ನಮ್ಮ ಲೇಔಟ್ ಅಲ್ಲ ಆ್ಯಕ್ಚುಲಿ, ಇದು ಆಚೆ ನಮ್ಮ ಸೈಡ್ ಇರೋದು. ಸಂಜೆ ನೀವು ಕೂಡ ಫೀಲ್ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ. ಹಾಗೆಯೇ ಇದೊಂದು ಮನೆ ಮಾರೇರಿ, ಮನೆಯ ಬಂಗ್ಲೋ ಇದು ಆಯಿತಾ. ಎಷ್ಟು ದೊಡ್ಡದಿದೆ ಅಂದರೆ ಎಂಟ್ರೆನ್ಸ್ ನೋಡಿ, ಹೀಗೆ ದೇವಸ್ಥಾನದ ಥರ ಇದೆ. ಡಿಫ್ರೆಂಟ್ ಆಗಿದೆ ಅಲ್ವಾ. ಕಾಂಪೌಂಡಿಗೆ ಈ ರೀತಿ ಇದೆ ನೋಡಿ, ಸೇಮ್ ದೇವಸ್ಥಾನ ಥರ ತೋರ್ತದೆ. ಆದರೆ ಇದು ಮನೆ ದೇವಸ್ಥಾನ ಅಲ್ಲ, ಆದರೆ ಸಖತ್ತು ದೊಡ್ಡದಿದೆ. ಯಾರ ಮನೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಇದೆ. 1-2-3 ವರ್ಷ ಆಯಿತಾ ಅಂತ ಕಟ್ಟಿ. ಹಾಗೆ ಸಖತ್ತಿದೆ ಮಾತ್ರ. ಹೊರಗಡೆ ಎಲ್ಲ ಜಾಗ ಇದೆ, ಎಲ್ಲ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ತರಕಾರಿ ಗಿಡಗಳು, ಅದು ಇದು ಹೂವಿಂದು. ಒಳಗಡೆ ಕೂಡ ಜಾಗ ಇರ್ಬೋದು ಬೇಕಾದಷ್ಟು. ಮತ್ತು ಇಲ್ಲಿ ನೋಡಿ ಲೇಔಟಲ್ಲಿ ಇಲ್ಲೂ ಕೂಡ ಚೆಂದ ಆಯಿತಾ. ಈ ಸಂಜೆ ಟೈಮ್ ನೋಡಿ, ಹಾಗೆ ನೋಡ್ತಾ ಬಂದಂಗೆ ನನಗೊಂದು ಮನೆ ಕಾಣಿಸೇ ಬಿಡ್ತಾ ಆಯ್ತಾ. ಎಷ್ಟು ಚೆನ್ನಾಗಿದೆ ಮಾರೇರಿ, ನನಗಂತೂ ಖುಷಿ ಆಯಿತು. ನಂಗೆ ನಿಜ ಹೇಳಬೇಕಂದ್ರೆ ಅಷ್ಟು ದೊಡ್ಡ ಬಂಗ್ಲೋಗಳು ಎಷ್ಟು ಚೆಂದ ಇದ್ದರೂ ಇಷ್ಟ ಆಗಲ್ಲ, ಖುಷಿ ಆಗಲ್ಲ. ನನಗೆ ಇಂಥ ಮನೆಗಳು ಇಷ್ಟ ಆಗುತ್ತೆ ಆಯಿತಾ. ಆ್ಯಕ್ಚುಲಿ ಓನರು ಬೇರೆ ಕಡೆ ಇರ್ತಾರೆ, ಆದರೆ ಅವರು ಇಲ್ಲೊಂದು ಎಕ್ಸ್ಟ್ರಾ ಮನೆ ಕಟ್ಕೊಂಡಿದ್ದಾರೆ. ಯಾರೋ ರಿಚ್ ಪಾರ್ಟಿ, ನೋಡ್ಕೊಳ್ಳಿಕ್ಕೆ ಜನ ಇದ್ದಾರೆ. ಹಾಗೆ ಆಂಟಿ ಹೀಗೆ ನೋಡ್ಲಿಕ್ಕೆ ಹೋದ್ರಲ್ಲ, ಯಾರೋ ವಾಕಿಂಗ್ ಮಾಡೋರು, ಡೈಲಿ ವಾಕಿಂಗ್ ಮಾಡೋರು ಎಂಟ್ರಿ ಕೊಟ್ಟಿದ್ದಾರೆ ನೋಡಿ. ಹಾಗೆ ನಾನು ಒಮ್ಮೆ ನೋಡ್ಕೊಂಡು ಬರಲಾ ಅಂತ ನೋಡ್ಕೊಳ್ಳೋರನ್ನು ಕೇಳಿದೆ, ಬಂದು ನೋಡಿ ಹೋಗ್ಲಾ, ಓಕೆ ಅಂದರು. ಹೋದೆ ಹೊರಗಡೆ, ಒಮ್ಮೆ ಹೀಗೆ ನೋಡ್ಕೊಂಡು ಬಂದೆ. ನೀವು ಕೂಡ ನೋಡಿ. ನನ್ನ ಮಗಳು ಹೊರಗೆ ನಿಂತಿದ್ದಾಳೆ. ಈಗ ನಾವಿಬ್ಬರು ಅಂಗಳೆಲ್ಲ ನೋಡ್ಕೊಂಡು ಬಂದ್ವಲ್ಲ. ಹಾಗೆ ನಾವು ಒಳಗೆ ಹೋಗಿಲ್ಲ, ಹೊರಗಡೆನೇ ಎಷ್ಟು ಚೆನ್ನಾಗಿದೆ ಅಂದಮೇಲೆ ಒಳಗಡೆ ಎಷ್ಟು ಚೆನ್ನಾಗಿರ್ಬೋದಲ್ವ. ಹೊರಗಡೆ ಹೀಗೆಲ್ಲ ಗಿಡಗಳಿವೆ, ಕಾಂಪೌಂಡು, ಮನೆ ಎಲ್ಲ ಕೂಡ ಪರ್ಫೆಕ್ಟ್ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು. ದೊಡ್ಡ ದೊಡ್ಡ ಬಂಗ್ಲೋಗಳು ನನಗೆ ಇಷ್ಟವೇ ಆಗಲ್ಲ. ಹೀಗೆ ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಇಡಬೇಕು. 2 ಬೆಡ್ರೂಮ್ ಮನೆ, ಚಿಕ್ಕದಾಗಿ ಚೆನ್ನಾಗಿ ಕಾಂಪೌಂಡೆಲ್ಲ ಹೀಗೆ ಇದ್ದು, ಗಿಡಗಳು ಹೀಗೆ ಇದ್ದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೂಪರ್ ಇತ್ತು. ಆ ಬೆಂಚ್ ಮೇಲೆ ಕುತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ, 1-2-3 ನನ್ನ ಮಗಳ ಹತ್ರ. ಒಂದು ಮೆಮೊರಿ ಅಲ್ವಾ. ನೋಡಿ ಹೀಗೆ ಸೈಡಿಂದ ಹೀಗೆ ಕಾಣಿಸುತ್ತೆ. ಸಖತ್ತಿದೆ ಮಾತ್ರ. ಪುಣ್ಯವಂತರು ಅಲ್ವಾ. ಹಾಗೆ ಜೋಕಾಲಿಯಲ್ಲಿ ಕುತ್ಕೊಂಡಿದ್ದು ಒಂದು ವಿಡಿಯೋ ನೋಡಿರ್ಬೋದು ನನ್ನ ಫ್ರೆಂಡ್ ಮನೆಯಲ್ಲಿ. ಇಲ್ಲೂ ಕೂಡ ಹಾಗೆ ಜೋಕಾಲಿ ಕಂಡ್ಕೊಳ್ಳೆ ಕೂತೇ ಬಿಟ್ಟೆ. ಹೀಗೆ ಅಂಗಳದಲ್ಲಿ ಗಿಡಗಳ ಮಧ್ಯೆ ಜೋಕಾಲಿ ಇದ್ದರೆ ಇನ್ನೂ ಚೆನ್ನಾಗಿ. ನನ್ನ ಫ್ರೆಂಡ್ ಮನೆಯಲ್ಲಿ ಜೋಕಾಲಿ ಆಡೋಕ್ಕೆ ಹೋಗ್ತಿದ್ದೆ ಅಲ್ವಾ, ಅದು ವೀಡಿಯೋ ಹಾಕಿದ್ದಾನಲ್ವ. ಇದು ಒಂಥರ ಬೇರೆ ರೀತಿ. ಆದರೆ ಇಲ್ಲಿ ಯಾವಾಗಲೂ ಹಾಗೆಲ್ಲ ಬರೋಕ್ಕಾಗಲ್ಲ. ಇದು ಫಸ್ಟು, ಇದು ಲಾಸ್ಟು ಆಗಿರುತ್ತೆ ಹಾಗೆ. ಆದರೆ ಈ ರೀತಿ ಅಂಗಳದಲ್ಲಿ ಗಿಡಗಳ ಮಧ್ಯೆ ಜೋಕಾಲಿ ಇದ್ದರೆ ಚೆನ್ನಾಗಲ್ವ. ಟೀ ಕುಡಿತಾ ಅಂಗಳದಲ್ಲಿ ಗಿಡಗಳನ್ನು ನೋಡ್ತಾ ಜೋಕಾಲಿ ಆಡ್ಕೊಂಡಿರ್ಬೋದಲ್ಲ. ಇವಳೇನಪ್ಪ ಮರ್ಯಾದೆ ಇಲ್ದದವಳು, ಫ್ರೆಂಡ್ ಮನೆ ಹೋಗಿ ಜೋಕಾಲಿ ಆಡಿದ್ಲು, ಇಲ್ಲಿ ಬಂದು ಜೋಕಾಲಿಯಲ್ಲಿ ಕುತ್ಕೊಂಡು ಅಷ್ಟಿದ ಅಂತ ಅಂದ್ಕೋಬೇಡಿ. ನನ್ನ ಫ್ರೆಂಡ್ ಮನೆಗೆ ಅವಳೇ ಹೇಳಿದ್ದು, ಯಾರಿರಲ್ಲ, ಮನೇನೂ ನೋಡ್ಕೊಂಡಾಗುತ್ತೆ, ಮಧ್ಯೆ ಮಧ್ಯೆ ಒಂದು ಸಲ ಬಂದು ಹೋಗಿ ಜೋಕಾಲಿ ಆಟ ಆಡ್ಕೊಂಡು ಹೋಗಿ ಅಂತ ಹೇಳಿದ್ದು. ಇದು ಯಾರದ್ದೋ ಬೇರೆಯವ್ರ ಮನೆ, ಒಂದು ಸಲ ನೋಡೋಕ್ಕೆ ಅಂತ ಹೋಗಿದ್ದಷ್ಟೇ.
ಹಾಗೆ ಈ ಆಂಟಿ ಕೂಡ ಬಂದಿದ್ರು, ಅಲ್ಲಿ ನೋಡಿರ್ಬೋದು. ನಾವಿಬ್ಬರು ಸೇರಿ ಒಮ್ಮೆ ನೋಡ್ಕೊಂಡು ಬಂದ್ವಿ ಹೇಗಿದೆ ಅಂತಷ್ಟೇ. ನಾವೇನು ಉಪದ್ರ ಮಾಡೋ ಜನ ಅಲ್ಲಲ್ಲ, ಒಮ್ಮೆ ಹೀಗೆ ನೋಡ್ತೇವೆ. ಇದೇ ಕೇರಿಯವರು ತಾನೇ, ಈಚೆ ಆ ಸೈಡ್ ಹೋದರೆ ನಮ್ಮ ಕೇರಿ ಬಂದ್ಬಿಡುತ್ತೆ, ಈ ಸೈಡ್ ಹೋದರೆ ಈ ಲೇಔಟ್ ಬರುತ್ತೆ. ಹಾಗೆ ಯಾರದ್ದೋ ಮನೆ ಏನೋ ಹಾಗೆ ಒಳಗೆ ನುಗ್ಗಿದಂಗೆ ಅಲ್ಲಲ್ಲ, ಒಮ್ಮೆ ನೋಡಿದ್ದು ಅಷ್ಟೇ. ಈ ಆಂಟಿ ಮತ್ತು ನಾನು ಮತ್ತು ನನ್ನ ಮಗಳು ನೋಡ್ಕೊಂಡು ಬಂದದ್ದು. ಅವರು ನಿಮಗೆ ಹಾಯ್ ಹೇಳಿದ್ರು, ನೋಡಿದ್ರ? ಹಾಗೆ ಅವರು ಅವರ ಮನೆಗೆ ಹೊರಟರು, ನಾವು ನಮ್ಮ ಮನೆಗೆ ಹೊರಟೆವು. ನಮ್ಮ ಲೇಔಟ್ ಬರೋದು ಅಂದರೆ ನಮ್ಮ ಕೇರಿ ಬರೋದು ಕೂಡ ನೆಕ್ಸ್ಟ್ ಸೈಡು, ಈ ಲೇಔಟಿನ ಆಚೆ ಸೈಡು. ಹಾಗೆ ನಮ್ಮ ದಾರಿಗೆ ನಾವು ಹೊರಟೆವು. ನಮ್ಮ ಲೇಔಟ್ ವಾಚ್ಮನ್ಗಳು ಸಿಕ್ಕಿದ್ರು ನೋಡಿ ಅಲ್ವಾ. ಹೋಗ್ತಾ ಹೋಗ್ತಾ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಸೀನರಿ ಅಲ್ವಾ. ಇಲ್ಲಿ ನೋಡಿ, ಈ ಲೇಔಟಿನ ಹುಲಿಯ ಹಿಂದೆ ಈ ಸೈನ್ಯ ಹೊರಟಿದೆ. ಈ ಅಣ್ಣನ ಬಗ್ಗೆ ನಾನೊಂದು ವಿಡಿಯೋ ಹಾಕಿದ್ದೆ, ಇವರು ಹೇಗೆ ಹುಲಿ ಅಂತ. ಯಾಕಂದರೆ ಈ ಲೇಔಟ್ ಒಂದು ಮಣ್ಣಿನ ಗುಡ್ಡೆ ಆಗಿತ್ತು, ಇದನ್ನು ಈ ರೀತಿ ಒಂದು ಪರಿವರ್ತನೆ ಮಾಡಿ ಇಷ್ಟು ಚೆನ್ನಾಗಿ ಮಾಡಿಸಿದ್ದೇ ಇವರು. ಯಾಕಂದರೆ ವರ್ಕರ್ಸನ್ನು ಮಾತು ಕೇಳಿಸಿ ಕೆಲಸ ಮಾಡಿಸೋದು ಉಂಟಲ್ಲ ಈಗಿನ ಕಾಲದಲ್ಲಿ, ತುಂಬಾ ಕಷ್ಟ. ಹಾಗೆ ಇವರಿಗೆ ಈ ಲೇಔಟಿನ ಹುಲಿ ಅಂತ ಹೆಸರಿಟ್ಟಿದ್ದೇನೆ ನಾನು. ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ ಇವರು. ಈಗಲೂ ಕೂಡ ಲೇಔಟನ್ನು ನೋಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಈ ಅಣ್ಣ ಗ್ರೇಟ್ ಆಯಿತಾ. ಮತ್ತು ಈ ನಾಯಿಗಳು ಅವರು ಸಾಕಿದ ನಾಯಿ, ಒಂದು ತುತ್ತು ಅನ್ನ ಹಾಕಿದ್ದು ಹೇಗೆ ನೆನಪಿಡ್ತವೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಮನುಷ್ಯರಿಗೆ ಇಲ್ಲದ ಒಂದು ನಿಯತ್ತು ನಾಯಿಗಳಿಗಿರುತ್ತೆ, ಅವರು ಅದನ್ನು ಸಾಕಿದಾರಲ್ವ. ಹಾಗೆ ಅವ್ರ ಹಿಂದೆ ಹೋಗ್ತಾ ಇದ್ದೇವೆ. ನಾನು ನಮ್ಮ ಕೇರಿಗೆ ಬಂದೆ, ಆ ಲೇಔಟ್ ಬಿಟ್ಟು ಮನೆಗೆ ಬರ್ತಾ ಇದ್ದೇನೆ. ನಮ್ಮ ಮನೆ ಎದುರಿಗೊಂದು ದೊಡ್ಡ ಮಾವಿನ ಮರ ಇದೆ ಅಲ್ಲ, ಅಲ್ಲಿಂದ ಧಾಪ್ ಅಂತ ಬಿತ್ತು ಆಯ್ತಾ ನಾವಿಲ್ಲು ಪಾಪವ, ಅದಕ್ಕೇನೋ ಪೆಟ್ಟಾಯಿತು ಕಾಣ್ತದೆ. ಹೇಗೂ ಹೋಗ್ತಾ ಇದೆ ನೋಡಿ, ಕುಂಟು ಹಾಕಿದಂಗೆ ಮಾಡಿ. ಅದು ಯಾವಾಗಲ್ಲಿ ಕೂತಿರುತ್ತೆ ಹೆಚ್ಚಿನ ಟೈಮು, ಎಲ್ಲಿ ಆಯ್ತಪ್ಪಿ ಬಿತ್ತ ಅಂತ ಪಾಪ, ಏನೋ ಒಟ್ಟು ಬಿತ್ತು ನನ್ನ ಕಣ್ಣೆದುರಿಗೆ, ಮತ್ತೆ ಹೋಗ್ತಾ ಇದೆ ಪಾಪ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವ ಟೈಮ್ ಬಂತು, ನೋಡಿದ್ರಲ್ವ. ಹೀಗೆ ನೀವು ಕೂಡ ಸಂಜೆ ಟೈಮು ಡೈಲಿ ವಾಕಿಂಗ್ ಹೋಗಿ ಸಾಧ್ಯ ಆದರೆ. ಮತ್ತು ಒಂದೊಮ್ಮೆ ಆಗದಿದ್ದರೆ ನಂತರ ತೀರಾ ಕಿರಿಕಿರಿ ಅನಿಸಿದರೆ, ಮೈಂಡಿಗೆ ಡಿಪ್ರೆಷನ್ ಅಂತ ಅನಿಸಿದರೆ, ಏನೋ ರಗ್ಗಳೆ ಅನಿಸಿದೆ, ಸೀದಾ ಎದ್ಕೊಂಡು ಹೋಗ್ತಾ ಇರಿ ವಾಕಿಂಗು. ಹಾಗೆ ಬಂದದಕ್ಕೆ ನನಗೊಂದು ಖುಷಿ ಆಯಿತು, ಗಿಡ ಮರಗಳನ್ನೆಲ್ಲ ಹೀಗೆ ನೋಡಿ ನೋಡಿ ಹಸಿರು ತಂಪಾಯಿತು ಕಣ್ಣು, ಮನಸ್ಸು ಕೂಡ ಹಿತ ಅನ್ನಿಸ್ತು. ಜೊತೆಗೆ ಒಂದು ಹೊಸ ಮನೆ ಅಂಗಳ ಎಲ್ಲ ನೋಡಿದೆ ಅಲ್ವಾ, ಅದೊಂಥರ ಖುಷಿ. ಜೋಕಾಲಿಯನ್ನು ಆಟ ಆಡಿದೆ, ಖುಷಿ ಆಯಿತು. ಹಾಗೆ ಖುಷಿಯಿಂದ ಹೋಗ್ತಾ ಇದ್ದೇನೆ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ಮನಸ್ಸಿಗೆ ತುಂಬ ಹಿತ ಆಗತ್ತೆ ರೀ. ಹಾಗೆ ಗಿಡ ಮರಗಳನ್ನು ಆದಷ್ಟು ಬೆಳೆಸಿ ಮಾರೇರಿ. ಹೀಗೆಲ್ಲ ಗಿಡ ಮರಗಳನ್ನು ನೋಡ್ತಾ ಇದ್ದರೆ ನಮ್ಮ ಆರೋಗ್ಯವು ಒಳ್ಳೆಯದಾಗತ್ತೆ ಎಲ್ಲ ರೀತಿಯಿಂದ. ಮೆಂಟಲಿ ಫಿಸಿಕಲಿ ನಮ್ಮ ಓವರ್ ಆಲ್ ಹೆಲ್ತ್ ಪರ್ಫೆಕ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. Pas de soleil, pas de soleil.